ನಿಮ್ಮ ನಾಯಕರು ಸಿಎಂ ಆಗೋರ ಜೊತೆಗೆ ಹೊಸವರು ಕೂಡ ಸಚಿವರಾಗುವಂತ ಕಾಲ ಸನಿಹ ಬರುತ್ತಾ ಅಂತೇಳಿ? ಆಗ್ಬೋದು, ಎಲ್ಲವೂ ಆಗ್ಬೋದು ಸದ್ಯದಲ್ಲಿ. ಯಾವಾಗ ಸರ್ ಅದು ದಿನಾಂಕ ನಿಗದಿ ಆಗಿದೆಯೇ? ದಿನಾಂಕ ಹೈಕಮಾಂಡ್ ನಿಗದಿ ಮಾಡಬೇಕು, ನಾವೆಲ್ಲ ನಿಗದಿ ಮಾಡೋಕ್ಕಾಗಲ್ಲ. ಆಗ್ತದೆ, ಆಗಬೇಕು ಅನ್ನೋಂಥ ಆಸೆ ಭಾವನೆ ನಾವು ಇಟ್ಕೊಂಡಿದ್ದೀವಿ. ಬರಲೂಬೋದು, ಬಹುಶಃ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಆದರೆ ಒಟ್ಟಿಗೆ ಬರ್ಬೋದು, ಹೊಸ ಸಚಿವರು ಹೊಸ ಸಿಎಂ ಬಂದರೂ ಬರ್ಬೋದು. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಬದಲಾವಣೆ ಅಂತಲ್ಲ, ನಾವು ಕಳೆದ ಬಾರ ಹೋಗಿದ್ದು ಇದೇ ವಿಚಾರಕ್ಕೆ. ಗೊಂದಲ ಏನಿದೆ, ಟಿ ವಿ ಮಾಧ್ಯಮಗಳಲ್ಲಿ ದಿನನಿತ್ಯ ಇದೇ ಸುದ್ದಿ, ವಿರೋಧ ಪಕ್ಷದವರು ಇದ್ರ ಬಗ್ಗೆ ದಿನನಿತ್ಯ ಇದೇ ಚರ್ಚೆ. ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಪಕ್ಷದ ತೀರ್ಮಾನ CM ಆರು ಚೇಂಜ್ ಮಾಡ್ಕೋತೀವಿ, ಮಂತ್ರಿಗಳನ್ನಾರು ಚೇಂಜ್ ಮಾಡ್ಕೋತೀವಿ. ನಮಗೆ ಬಿಟ್ಟದ್ದಲ್ಲ, ಪಕ್ಷಕ್ಕೆ ಬಿಟ್ಟದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟದ್ದು ವಿಚಾರ. ವಿರೋಧ ಪಕ್ಷದವ್ರಿಗೆ ಏನು ಅದರಲ್ಲಿ, ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ. ನಿಮ್ಮ ಶಾಸಕರು ಕೂಡ ಅಸಮಾಧಾನ ಇದೆ ಸರ್, ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ ಈಗ ಗೊಂದಲದಿಂದ ಅನ್ನುವಂಥದ್ದು. ಕೆಲವರು ಇನ್ನೂ ವೇಗ ಮಾಡಬೇಕು ಪಕ್ಷ ಸಂಘಟನೆನ. ಇನ್ನು ನಾವು ಮುಂದಿನ ಸಲ ಸತಾಯಗತೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಹಠ ಛಲ ಭಾಳಷ್ಟು ಜನರಿಗಿದೆ. ಅವರೆಲ್ಲರ ಬೇಡಿಕೆನೂ ಕೂಡ ಆ ಥರದ್ದಿದೆ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾದ್ರು ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ, ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ. ಮಾತಕ್ಕೆ ತಪ್ತಾ ಇದ್ದಾರೆ. ದಲಿತ CM ಕೂಗೆತ್ತಿದೆ ಸರ್, ಮತ್ತೆ ಮಾದೇವಪ್ಪನವರು ದಲಿತ CM ಆಗಬೇಕು ಅನ್ನೋ. ಈಗ ದಲಿತರನ್ನ CM ಮಾಡಬೇಡಿ ಅಂತ ಯಾರೂ ಹೇಳಲಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡು. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ, ಅವಕಾಶ ಹಿಂದೆ. ಡಿ ಕೆ ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರು ಇದ್ರೆ ಅವ್ರನ್ನ ಮೀರಿಸಿ ನಾನು ನೋಡ್ತೀನಿ ಅಂದರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋಂಥವ್ರು ಬೇಕು. ಯಾಕೆಂದರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ, ಅದನ್ನು ಸೆಟದು ನಿಲ್ಲುವಂಥ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತು ಹಾರ್ಡ್ ವರ್ಕ್ ಮಾಡೋರು ಬೇಕು. ಇರ್ಬೋದು, ಇದ್ರೆ ಬರಬೇಕಲ್ವಾ? ಅಲ್ಲ, ಬರಬೇಕು. ಮುಂದಕ್ಕೆ ಬಂದವರೆಗೂ ನಮ್ಗೆ ಗೊತ್ತಾಗಲ್ಲ. ನಾನು ಮನೇಲಿ ಕುಂತಿದ್ರೆ ನನ್ನ ಸಾಮರ್ಥ್ಯ ನನಗೆ ಹೆಂಗೆ ಗೊತ್ತಾಗುತ್ತೆ? ಈಚೆ ಬಂದು ತೋರಿಸ್ಬೇಕಲ್ಲ ಸಾಮರ್ಥ್ಯ ಎಷ್ಟಿದೆ ಅಂತ. ಆವಾಗ ಯಾರ್ಯಾರು ಹೈಕಮಾಂಡು ತೀರ್ಮಾನ ಮಾಡ್ಬೋದು. ಎಲ್ಲರೂ ಜನನೂ ಒಪ್ಕೋತಾರೆ, ಶಾಸಕರು ಒಪ್ಕೋತಾರೆ, ಎಲ್ಲರೂ ಒಪ್ಕೋತಾರೆ.